ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ 2 9ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಕನ್ನಡದ 5ನೆಯ ಪಠ್ಯ ಜನಪದ ಕಲೆಗಳ ವೈಭವ ಅನ್ನುವಂತಹ ಒಂದು ಪಠ್ಯದ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ. ಮೊದಲಿಗೆ ಈ ಒಂದು ಪಠ್ಯದ ಆಯ್ಕೆ ಅಥವಾ ರಚನೆಯ ವಿಚಾರವನ್ನು ನೋಡೋದಾದರೆ, ಇದು ಒಂದು ಸಮಿತಿ ರಚನೆಯಾಗಿದ್ದು ಪ್ರಸ್ತುತ ಈ ಒಂದು ಜನಪದ ಕಲೆಗಳ ವೈಭವ ಅನ್ನುವಂತಹ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವಂತಹ ವಿಷಯ ಸಂಪದೀಕರಣ, ಸಂಪನ್ಮೂಲ ಸಾಹಿತ್ಯ, ಕನ್ನಡ ಭಾಷೆ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಒಂದು ಗದ್ಯವನ್ನು ಆಯ್ಕೆ ಮಾಡಿ ನಿಮಗೆ ಅಧ್ಯಯನದ ದೃಷ್ಟಿಯಿಂದ ನೀಡಲಾಗಿದೆ ಅಂತಕ್ಕಂಥದ್ದು. ಈ ಒಂದು ಪಠ್ಯದ ಆಶಯವನ್ನು ನೋಡೋದಾದರೆ, ಜನಪದ ಕಲೆ ಅತ್ಯಂತ ಪ್ರಾಚೀನವಾದಂತಹ ಒಂದು ಕಲೆಯಾಗಿದ್ದು ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದೆ. ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವಂತಹ ಕಲೆ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಜನಪದ ಕಲೆಗಳೇ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು. ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವಂತಹ ಕಲೆ ಪ್ರಾದೇಶಿಕ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆಧುನಿಕ ಜಗತ್ತಿನ ಪ್ರಭಾವದಿಂದಾಗಿ ಜನಪದ ಕಲೆಗಳು ಈ ದಿನ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಶಿಸ್ತಾ ಇರುವಂಥದ್ದು ದುರಂತವೇ ಸರಿ. ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆಯಾಗುವಂಥದ್ದು ದುರಂತ. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾವೆ. ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಅದನ್ನು ಉಳಿಸುವ ಪ್ರಯತ್ನಗಳನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವಂಥದ್ದು ಆಶಯ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವೂ ಹಾಗೂ ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹ ಅಂಶ. ಜನಪದ ಕಲೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎಷ್ಟು ಕ್ರಿಯಾಶೀಲತೆಯಿಂದ ಕೂಡಿರುತ್ತೋ ಅಷ್ಟು ಮಾನಸಿಕ ಮತ್ತು ದೈಹಿಕವಾದ ಆರೋಗ್ಯವೂ ಕೂಡ ಅಷ್ಟೇ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅನ್ನುವಂಥದ್ದು ಅತ್ಯಂತ ವಿಶೇಷವಾದಂತಹ ಅಂಶ. ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿಯೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಾವು ಈ ಜನಪದ ಕಲೆಗಳಿಂದ ನೋಡಬಹುದು. ಈ ಒಂದು ವಿಚಾರವಾಗಿ ನಮ್ಮ ಕರ್ನಾಟಕದ ಜನಪದ ಕಲೆಗಳ ಬಗ್ಗೆ ಇರುವಂತಹ ಈ ಒಂದು ಜನಪದ ಕಲೆಗಳ ವೈಭವ ನಮಗೆ ಈ ವಿಚಾರವಾಗಿ ಒಂದು ಕಿರುಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಸಮಿತಿಯ ರಚನೆಯಾಗಿರ್ತಕ್ಕಂಥದ್ದು. ಆಶಯ ನೋಡಿ, ಇನ್ನು ಏನೇನು ವಿಚಾರಗಳನ್ನು ನಾವು ಈ ಒಂದು ಪಠ್ಯದಲ್ಲಿ ಕಲಿಬಹುದು ಅಂತಕ್ಕಂಥದ್ದು. ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಮನುಷ್ಯ ತನ್ನ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಯಾವುದೋ ಒಂದು ಮೂಲವನ್ನು ಕಂಡುಕೊಳ್ತಾನೆ, ಅದೇ ಕಲೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಹಾಗೆ ಇದು ಕೂಡ ಮನುಷ್ಯ ಜೀವಿ ಎಷ್ಟು ಪ್ರಾಚೀನವಾಗಿದ್ದಾನೋ ಈ ಭೂಮಿಯ ಮೇಲೆ ಅಷ್ಟೇ ಪ್ರಾಚೀನವಾದದ್ದು ಕೂಡ ಈ ಒಂದು ಜನಪದ ಕಲೆಗಳು. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ. ಹಾಗಾಗಿ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಕಲೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುವುದರ ಜೊತೆಗೆ ಮುಂದಿನ ಪೀಳಿಗೆಯೂ ಕೂಡ ಆಕರವಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಈ ಜನಪದ ಕಲೆಗಳನ್ನು ಕಾಣಬಹುದು. ಜನಪದರ ಬದುಕೆ ಒಂದು ಕಲೆ. ಮುಗ್ಧ ಜನರಿಗೆ ತಿಳಿದೋ ಅಥವಾ ತಿಳಿಯದೆಯೋ ಅವರ ಬದುಕಿನಲ್ಲಿ ಇದು ಹಾಸುಹೊಕ್ಕಾಗಿರುವುದನ್ನು ನಾವು ನೋಡಬಹುದು. ಬೇರೆ ರೀತಿಯಂಥ ಕೌಶಲ್ಯದ ಆಧಾರದ ಮೇಲಿರುವ ಕಲೆಗಳಲ್ಲಿ ನಾವು ಈ ರೀತಿಯಾಗಿ ಕಾಣ್ತೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಜನಪದ ಕಲೆಗಳು ಯಾವ ರೀತಿಯಾಗಿದ್ದಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಅದು ಅಡಕವಾಗಿರುತ್ತೆ. ಯಾವುದಾದ್ರೂ ಒಂದು ಕಲೆ ಅನ್ನೋದಕ್ಕೆ ಈ ಜನಪದ ಕಲೆಯೇ ಸಾಕ್ಷಿಯಾಗಿ ನಮಗೆ ಕಂಡುಬರುತ್ತೆ. ಜನಪದದ ಕಲೆಗಳಿಗೂ ಜೀವನಕ್ಕೂ ನಿಕಟವಾದ ಸಂಬಂಧ ಇರತಕ್ಕಂಥದ್ದು.
ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ, ಬೇಸರಿಕೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಯಾವುದೋ ಒಂದು ಆಚರಣೆಯ ಅವಶ್ಯಕತೆ ಇತ್ತು ಮನುಷ್ಯನಿಗೆ. ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ 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 ಅವನಿಗೆ ಎಲ್ಲ ಒಂದು ಕಡೆ ಆಯಾಸ ಆಗ್ತಾಯಿತ್ತು. ಅದನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಮನೋರಂಜನೆ ಬೇಕು. ಆ ಮನೋರಂಜನೆಯ ಇನ್ನೊಂದು ರೂಪವೇ ಜನಪದ ಕಲೆಗಳಾಗಿ ಮೂಡಿ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಆಯಾಸಗಳನ್ನು, ಬದುಕಿನ ಬವಣೆಗಳನ್ನು, ಆಸರಿಕೆಗಳನ್ನು, ಏಕತಾನತೆಯನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಏನು ಮಾಡ್ತಾನೆ, ಕಲೆಗಳ ಮೊರೆಯನ್ನು ಹೋಗ್ತಾನೆ. ಇವನ್ನು ಜತನವಾಗಿ ರಕ್ಷಿಸಿಕೊಂಡು ಬೆಳೆಸ್ಕೊಂಡು ಇವತ್ತಿಗೂ ಕೂಡ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದಂತಹ ಕಲೆಗಳು ಕ್ರಮೇಣವಾಗಿ ಶಿಲ್ಪ, ಚಿತ್ರ, ಹಾಡು, ಕುಣಿತ ಮೊದಲಾದ ಆಯಾಮಗಳನ್ನು ಅಥವಾ ರೂಪಗಳನ್ನು ಪಡ್ಕೊಳ್ತಾ ಬಂದಿದ್ದಾವೆ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳನ್ನು ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಪ್ರಚಲಿತವಾಗಿ ನಾವು ನೋಡಬಹುದಾಗಿದೆ ನಮ್ಮ ಕರ್ನಾಟಕದಲ್ಲಿ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಇನ್ನು ಕೆಲವು ಬೇರೆ ಬೇರೆ ರೀತಿಯಲ್ಲಿ ಇದ್ದು ಅವು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅವುಗಳಲ್ಲಿ ಪ್ರಮುಖವಾದಂಥ ಒಂದಷ್ಟು ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದು, ಅಂದರೆ ಪಠ್ಯ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಕೆಲವೊಂದಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ಅಥವಾ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂತಹ ವೀರಗಾಸೆ ಆಗಿರಬಹುದು, ಡೊಳ್ಳು ಕುಣಿತ ಆಗಿರಬಹುದು, ಕಂಸಾಳೆ ಆಗಿರ್ಬೋದು, ಇಂಥ ಆಯ್ಕೆ ಮಾಡಿ ಕೆಲವೊಂದು ವಿಚಾರಗಳನ್ನು ಮಾತ್ರ ಹೇಳೋ ಪ್ರಯತ್ನವನ್ನು ಈ ಒಂದು ಲೇಖನ ನಮಗೆ ಮಾಡಿಕೊಟ್ಟಿದೆ. ಅದರಲ್ಲಿ ಮೊದಲಿಗೆ ವೀರಗಾಸೆ ಅನ್ನುವಂತಹ ಒಂದು ಜನಪದ ನೃತ್ಯ. ಆವಾಗಲೇ ಹೇಳಿದ ಹಾಗೆ ನಾನು ಆ ಒಂದು ಏನು ಆಯಾಸ, ಬದುಕಿನ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕಲೆಗಳ ಮೊರೆ ಹೋಗ್ತಾನೆ. ಅದರಲ್ಲೂ ಕೂಡ ದೈವತ್ವವನ್ನು ಕಾಣುವ ಪ್ರಯತ್ನ ಮನುಷ್ಯನದು. ಹಾಗಾಗಿ ಆ ದೇವರ ಹೆಸರಿನಲ್ಲಿಯೇ ಇರುವಂತಹ ಜನಪದ ಕಲೆಗಳನ್ನು ಆಯ್ಕೆ ಮಾಡಿ ಈ ಒಂದು ಅಧ್ಯಯನ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲಿಗೆ ನಾವು ವೀರಗಾಸೆಯ ಕುರಿತಾಗಿ ಇರುವಂತಹ ವಿಚಾರಗಳನ್ನು ಚರ್ಚಿಸೋದಾದರೆ, ವೀರಗಾಸೆ ಅನ್ನುವುದು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಧಾರ್ಮಿಕ ನೃತ್ಯವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಮತ್ತು ಈಗ ಪ್ರಚಲಿತದಲ್ಲಿಯೂ ಕೂಡ ಅದು ಮುಂದುವರಿತಾ ಇರೋದನ್ನು ನಾವು ನೋಡಬಹುದು. ಸಾಮೂಹಿಕ ನೃತ್ಯಗಳನ್ನು ಒಳಗೊಂಡಂತಹ ಕರ್ನಾಟಕದ ಜನಪದ ಕಲೆಯಾಗಿ ಇದು ಕಂಡುಬರುತ್ತೆ. 2ರಿಂದ ಹಿಡಿದು 30 ಸರಿಸುಮಾರು 30 ಮಂದಿ ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಬಳಸುವಂತಹ ವಾದ್ಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅದನ್ನು ಪಂಚವಾದ್ಯಗಳು ಅಂತೇಳಿ ಕರೀತಾರೆ. ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಇತ್ಯಾದಿಗಳನ್ನು ಬಳಕೆ ಮಾಡ್ತಾರೆ. ಕರಡೆ ಅನ್ನುವಂಥದ್ದು ಕುಣಿತದಲ್ಲಿ ಅನಿವಾರ್ಯವಾದ ವಾದ್ಯ ಅನಿಸ್ಕೊಳ್ಳುತ್ತೆ. ವೀರಗಾಸೆ ಕುಣಿತದವರ ವೇಷಭೂಷಣ ಅತ್ಯಂತ ವಿಶೇಷವಾಗಿ ಮತ್ತು ಆಕರ್ಷಣೀಯವಾಗಿ ಇರುವಂಥದ್ದನ್ನು ನಾವು ನೋಡಬಹುದು. ಹೇಗಿರುತ್ತೆ ಅವರ ವೇಷಭೂಷಣಗಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಿಳಿಯ ಪಂಚೆಯ ವೀರಗಚ್ಚೆಯನ್ನು ಹಾಕಿರ್ತಾರೆ. ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲನ್ನು ಸುತ್ತಕೊಂಡಿರ್ತಾರೆ. ಕಾವಿ ಬಣ್ಣದ ಕಸೆಯ ಅಂಗಿಯ ಜೊತೆಗೆ ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಜೊತೆಗೆ ಕರ್ಣಕುಂಡಲ, ಸೊಂಟಕ್ಕೆ ಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಗಳನ್ನು ಧರಿಸಿರ್ತಾರೆ. ಆರಂಭದಲ್ಲಿ ಅವರು ಹೇಗೆ ಅದನ್ನು ಪ್ರಯೋಗ ಮಾಡ್ತಾರೆ ನೃತ್ಯವನ್ನು ಅಂತ ಹೇಳಿದ್ರೆ, ಅಹಹ ರುದ್ರ, ಅಹಹ ದೇವ ಅನ್ನೋದು ಸಾಮಾನ್ಯವಾಗಿ ನೀವು ನೋಡಿರ್ತೀರಿ. ಇದು ಧಾರ್ಮಿಕ ನೃತ್ಯ ಅನ್ನೋದಕ್ಕಿಂತ ಇತ್ತೀಚಿನ ಒಂದು ಕಮರ್ಷಿಯಲ್ ಅಂತ ನಾವೇನು ಕರಿತೀವಿ, ಆ ಆಧುನಿಕ ಒಂದು ಸ್ಪರ್ಶವನ್ನು ಕೊಟ್ಟಿರೋದ್ರಿಂದ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ಇವುಗಳನ್ನು ಬಳಸಿ ಆ ಒಂದು ಧಾರ್ಮಿಕತೆಯ ಒಂದು ಭಾವನೆಗೆಲ್ಲೋ ಚ್ಯುತಿ ಬರ್ತಾ ಇದೆಯೇನೋ ಅಂತ ಅನಿಸುತ್ತೆ. ಉಳಿಸಿಕೊಳ್ಳುವ ಭರದಲ್ಲಿ ನಾವು ಧಾರ್ಮಿಕ ನಂಬಿಕೆಗಳಿಗೂ ಕೂಡ ಎಲ್ಲೋ ಪೆಟ್ಟು ಬೀಳ್ತಾ ಇದೆಯೇನೋ ಅಂತ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಿರ್ತಕ್ಕಂಥದ್ದು. ಈ ವೀರಗಾಸೆಯವರು ಇದನ್ನು ಹೇಳ್ತಾ ನರ್ತನವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಒಡಪಿನೊಂದಿಗೆ ಕುಣಿತವನ್ನು ಆರಂಭಿಸ್ತಾರೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಇರುತ್ತೆ. ಹೇಗಿರುತ್ತೆ ಅನ್ನೋದಾದರೆ, ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ, ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾಲಿಗೆ, 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಡೆ ಇಂತಿಪ್ಪ ಶ್ರೀ ವೀರಭದ್ರದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ,
ಈ ಹೇಳ್ತಿದ್ದ ಹಾಗೆ ಅಲ್ಲಿ ವಾದ್ಯಗಳು ಮೊಳಗುತ್ತೆ. ಅದರ ನಂತರ ಮತ್ತೆ ಅವರು ನೃತ್ಯವನ್ನು ಆರಂಭಿಸ್ತಾರೆ. ಸೊ ಇದು ಒಂದು ವೀರಗಾಸೆಯಲ್ಲಿ ಆರಂಭದ ಹಂತದಲ್ಲಿ ಹೇಗೆಲ್ಲ ಇರುತ್ತೆ ಅಂತ. ಆ ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿಯನ್ನು ನೀಡ್ತಾ ಇರುತ್ತೆ. ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ, ಆರಂಭದಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ. ಆ ಮಧ್ಯದಲ್ಲಿ ಅವರು ಆ ಒಂದೊಂದು ಪದಗಳನ್ನು ಹೇಳ್ತಾ ಅಲ್ಲಿ ನಿಲ್ಲಿಸುವಾಗ ಆ ಒಂದು ವಾದ್ಯಗಳು ಯಾವುದು ಅಂತ ಹೇಳಿದ್ರೆ ಚಮಾಳ ಮತ್ತು ಕರಡಿ ಮಧ್ಯದಲ್ಲಿ ಅವರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ, ಅಂದರೆ ಪುಷ್ಟಿಯನ್ನು ಕೊಡುತ್ತೆ ಮುಂದುವರಿಸಲಿಕ್ಕೆ. ಹೀಗೆ ಆರಂಭವಾಗಿ 4-5 ಗತಿಗಳಿರುವಂತಹ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಆ ನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳೋದಕ್ಕೆ ಶುರು ಮಾಡ್ತಾನೆ. ಒಡಪು ಮುಗಿಯುತ್ತಿದ್ದ ಹಾಗೆ ವಾದ್ಯಗಳ ಭೋರ್ಗರೆತದ ಒಟ್ಟಿಗೆ ಮುಂದಿನ ಗತಿಯ ಕುಣಿತ ಆರಂಭವಾಗುತ್ತೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಅನ್ನುವಂಥದ್ದು ಒಂದು ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶಗಳಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತ ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದನ್ನು ಪುರವಂತರ ಕುಣಿತ ಅಂತ ಹೇಳಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ವೀರಶೈವ ಸಂಪ್ರದಾಯದವರು ವಂಶಪಾರಂಪರ್ಯವಾಗಿ ಈ ಒಂದು ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳ್ತಾ ಈ ಒಂದು ಕುಣಿತವನ್ನು ಮಾಡುವಂಥದ್ದನ್ನು ನಾವು ಗಮನಿಸಬಹುದು. ಇದಕ್ಕೆ ಖಡ್ಗ ಅಂತ ಹೇಳಿ ಕರೆಯಲಾಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವುಗಳನ್ನು ಒಡಪು ಅಂತ ಹೇಳಿ ಕರೀತಾರೆ. ಮತ್ತೊಬ್ಬ ವ್ಯಕ್ತಿ ಭಲರೇ ವೀರ, ಅಹಹ ವೀರ ಅಂತ ಹೇಳಿ ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗೋದಕ್ಕೆ ಆರಂಭಿಸ್ತಾರೆ. ಸಾಮಾನ್ಯವಾಗಿ ಇಂತಹ ಈ ಒಂದು ಧಾರ್ಮಿಕ ಕುಣಿತವನ್ನು ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ಈ ಒಂದು ಕುಣಿತಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗಿರುತ್ತೆ ಮತ್ತು ಏರ್ಪಡಿಸೋದನ್ನು ನಾವಿಲ್ಲಿ ನೋಡಬಹುದು. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಯಾಗಿಯೂ ಕೂಡ ಬಳಕೆಯಾಗ್ತಾ ಇರ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಆರಂಭದಲ್ಲೇ ಹೇಳಿದೆ, ಇವತ್ತಿಗೆ ಯಾಕೋ ಕೂಡ ಆ ಒಂದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ಕಂಡು ಬರ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ಕುಣಿತವನ್ನು ನೋಡ್ತಾ ಇದ್ದ ಹಾಗೆ ನೋಡುಗರಿಗೆ ಮೈ ರೋಮಾಂಚನ ಆಗುತ್ತೆ ಅನ್ನುವುದೇ ಈ ಒಂದು ವೀರಗಾಸೆಯ ಅತ್ಯಂತ ವಿಶಿಷ್ಟವಾದಂಥ ಶಕ್ತಿ ಅಂತ ನಾವಿಲ್ಲಿ ಗುರುತಿಸಬಹುದು. ಇದಿಷ್ಟು ವೀರಗಾಸೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಜನಪದ ಶೈಲಿ ಮತ್ತು ಅದು ಎಷ್ಟು ನೋಡುಗರನ್ನು ತನ್ನತ್ತ ಸೆಳೆಯುತ್ತೆ ಅನ್ನೋದಕ್ಕೆ ಅದರಲ್ಲಿರುವಂತಹ ಆ ಒಂದು ವೇಷಭೂಷಣಗಳಾಗಿರಬಹುದು ಅಥವಾ ಒಡಪುಗಳು ಅಥವಾ ಕಥೆಗಳಾಗಿರಬಹುದು, ಅದು ಮತ್ತು ವಾದ್ಯಗಳ ಒಂದು ಸದ್ದಿದೆಯಲ್ಲ ಅದು ಕೂಡ ಜನರನ್ನು ಅಥವಾ ನೋಡುಗರನ್ನು ಆಕರ್ಷಿಸೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಈ ಒಂದು ವೇಷ ಅಥವಾ ಈ ಒಂದು ಕುಣಿತ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡು ಇತ್ತೀಚೆಗೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಇನ್ನು ಎರಡನೆಯ ಜನಪದ ನೃತ್ಯವನ್ನು ನೋಡೋದಾದರೆ ಇಲ್ಲಿ ಕಂಸಾಳೆ ಅನ್ನೋ ಒಂದು ಶೈಲಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲಿಗೆ ವೀರಗಾಸೆಯನ್ನು ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಈಗ ಕಂಸಾಳೆ ಅನ್ನುವಂತಹ ಒಂದು ಕಲಾ ಮಾದರಿ ಹೇಗೆ ಇರುತ್ತೆ ಅಥವಾ ಅದರ ವೇಷಭೂಷಣಗಳೇನು ಮತ್ತು ಅದು ಯಾವ ದೇವರನ್ನು ಆರಾಧಿಸುವುದಕ್ಕಾಗಿ ಅದನ್ನು ಬಳಕೆಗೆ ತಂದಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಮಲೆ ಮಹದೇಶ್ವರ ದೇವರ ಆರಾಧಕರು ಹೆಚ್ಚಾಗಿ ಒಂದು ಕಂಸಾಳೆಯನ್ನು ಆರಾಧಿಸ್ತಾರೆ ಅಥವಾ ಪೂಜಿಸ್ತಾರೆ, ಗೌರವಿಸ್ತಾರೆ ಅಥವಾ ಕಲಾವಿದರಾಗಿ ಕುಣಿಯುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಆರಂಭದಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ನೋಡಿ. ಕೂಗೋ ಕೂಗೋ ಮಾದೇವನ ಕೂಗಯ್ಯ ದುಂಡು ಮಾದೇವನ, ಕೂಗಿದರೆ ಕುಣಿಯುತ್ತ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ. ಇದು ಹೇಗಿರುತ್ತೆ ಈ ಪದ್ಯ ಅವರು ಹೇಳುವಾಗ ಅಂತ ಹೇಳಿದ್ರೆ, ಕಂಸಾಳೆಯ ತಾಳಕ್ಕೆ ತಕ್ಕ ಹಾಗೆ ಈ ಒಂದು ಪದ್ಯವನ್ನು ಅವರು ಹೇಳ್ತಾ ನರ್ತನವನ್ನು ಮಾಡ್ತಾ ದೇವರ ಸೇವೆಯನ್ನು ಮಾಡುವುದನ್ನು ನಾವಿಲ್ಲಿ ನೋಡಬಹುದು.
ಇದು ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭಗಳಲ್ಲಿ ಮಲೆಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳೆಗಳೊಂದಿಗೆ ಕುಣಿಯುತ್ತಾ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಈ ಕಂಸಾಳೆ ಅನ್ನುವಂತಹ ಕಲೆ ಮಲೆಯ ಮಹದೇಶ್ವರನ ಭಕ್ತರಾಗಿರ್ತಕ್ಕಂತಹ ದೇವರಗುಡ್ಡರು ಅನ್ನುವಂತಹ ಧಾರ್ಮಿಕ ವೃತ್ತಿಗಾಯಕರು ಕಂಚಿನ ತಾಳಗಳನ್ನು ಬಳಸ್ತಾ ಈ ರೀತಿಯಾಗಿ ತಮ್ಮ ದೇವರನ್ನು ಆರಾಧಿಸುವುದನ್ನು ನಾವಿಲ್ಲಿ ಗಮನಿಸಬಹುದು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಇದನ್ನು ಕಾಂಸತಾಲ್ಯ ಅನ್ನುವಂತಹ ಪದದ ತದ್ಭವ ರೂಪವಾಗಿ ಕಂಸಾಳೆ ಅನ್ನೋದು ಬಂದಿರತಕ್ಕಂಥದ್ದು. ದೇವರಗುಡ್ಡರು ಇದನ್ನು ಬಿರುದು ಅಂತ ಹೇಳಿ ಕರೆಯುವುದು ಕೂಡ ಉಂಟು. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಆಕೃತಿಯಲ್ಲಿಯೂ ಕೂಡ ಅತ್ಯಂತ ವಿಶಿಷ್ಟತೆಯಿಂದ ಕೂಡಿರುವಂಥದ್ದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು ಚಿಕ್ಕ ಜಾಗಟೆಯ ಹಾಗೆ ಇರುತ್ತೆ. ಜೊತೆಗೆ ಮಟ್ಟಸವಾದಂತಹ ಮೇಲುತಾಳವನ್ನು ನಾವು ನೋಡಬಹುದು. ಈ ಮೇಲುತಾಳಕ್ಕೆ ಸೇರಿದ ಹಾಗೆ ಹಿಡಿದುಕೊಳ್ಳೋದಕ್ಕೆ ಮಾಡಿಕೊಂಡಂತಹ ಒಂದು ಗೊಂಡೆಯೋ ಅಂದರೆ ಅದು ದಾರದಿಂದ ಮಾಡಿರ್ತಕ್ಕಂಥ ಒಂದು ವಿಭಿನ್ನ ಶೈಲಿಯ ಆಕರ್ಷಕವಾದಂತಹ ಒಂದು ಗೊಂಡೆ ಇರುತ್ತೆ. ಅದನ್ನು ಕಲಾಕೃತಿಯ ಹುರಿಯಿಂದ ಮಾಡಿರ್ತಾರೆ. ಅಂದರೆ ಅವ್ರ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಒಂದು ಗ್ರಿಪ್ಪನ್ನು ಮಾಡಿಕೊಳ್ಳಿಕ್ಕೆ. ಇವು ಕಂಸಾಳೆಯ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದು ಮೇಲು ತಾಳವನ್ನು ಅದರ ಮೇಲೆ ಕುಟ್ತಾ ಹೋಗುವಂಥದ್ದೇ ಈ ಒಂದು ಕಂಸಾಳೆಯ ವಿಶೇಷ ಮತ್ತು ಒಂದು ನೃತ್ಯ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡ್ತಾ ಹೋಗುವಂಥದ್ದು. ಜೊತೆಗೆ ವೃತ್ತಿಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯೂ ಕೂಡ ಆಗಿ ಇದು ಬಳಕೆಯಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದನ್ನು ಏಕಮಾತ್ರ ಸಾಧನ ಕಂಸಾಳೆ. ಗುಡ್ಡರು ಕಾಣಿಕೆಗಳನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಆ ನಂತರ ಜೋಳಿಗೆಗೆ ಅದನ್ನು ಸುರಿದುಕೊಳ್ತಾರೆ. ಅಂದರೆ ಭಿಕ್ಷಾಟನೆ ಅಂದರೆ ದಾನವನ್ನು ಕೊಡುವಾಗ ಅದರ ಮೂಲಕವೇ ಪಡ್ಕೊಂಡು ಅದರ ನಂತರ ಅದನ್ನು ಜೋಳಿಗೆಗೆ ಸುರಿದುಕೊಳ್ತಾರೆ. ಇದೊಂದು ಪವಿತ್ರ ಸಾಧನ ಅನ್ನುವುದು ಅವರ ದೃಷ್ಟಿಯಲ್ಲಿ. ಜೊತೆಗೆ ಅದನ್ನು ಅರ್ಪಿಸುವ ಒಂದು ಭಗವಂತನಿಗೆ ಅರ್ಪಿಸುವ ಭಾವನೆಯಿಂದ ಅದನ್ನು ಅವರು ಬಳಸ್ತಾ ಹೋಗ್ತಾರೆ. ಯಾರು ಆ ಒಂದು ದಾನಗಳನ್ನು ನೀಡ್ತಾರೋ ಅದನ್ನು ದೇವರಿಗೆ ಅರ್ಪಿಸುವಂತಹ ಮನೋಭಾವದಿಂದಲೇ ಅವರು ದೈವಿಕ ಭಾವದಿಂದ ಅದನ್ನು ಸ್ವೀಕರಿಸ್ತಾರೆ. ನಂತರ ಆ ಪಡೆದಂತಹ ಕಾಣಿಕೆ ಮಲೆ ಮಹದೇಶ್ವರನಿಗೆ ಸಮರ್ಪಿತವಾಗುವ ರೀತಿಯಲ್ಲಿ ಆ ಗುಡ್ಡರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಈ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುವ ಭಾವನೆಯಿಂದ ಪೂಜನೀಯ ಭಾವನೆಯಿಂದ ನೋಡ್ತಾರೆ. ಜೊತೆಗೆ ಕೈಗೆತ್ತಿಕೊಳ್ಳುವುದಕ್ಕಿಂತ ಮುಂಚೆ ಅದನ್ನು ಮುಟ್ಟಿದಾಗ ಅವರ ಆ ಒಂದು ಭಾವವೇಶ ಹೇಗಿರುತ್ತೆ ನೋಡಿ. ಏಳ್ಮಲೈ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಹಾದೇವ ನಿನ್ನ ಪಾದವೇ ಗತಿ ಕಡಪ್ಪ ಶರಣು ಶರಣಾರ್ಥಿ ಅಂತ ಹೇಳಿ ನಮಸ್ಕಾರ ಮಾಡೋದರ ಮೂಲಕ ಅದನ್ನು ಕಣ್ಣುಗೊತ್ಕೊಂಡು ನಂತರ ಬಾರಿಸೋದಕ್ಕೆ ಆರಂಭಿಸ್ತಾರೆ. ಸೊ ಹೀಗೆ ಆ ಕಂಸಾಳೆ ನೃತ್ಯದ ಒಂದು ಆರಂಭ ಆಗುತ್ತೆ. ಅಲ್ಲೂ ಕೂಡ ದೈವಿಕ ಭಾವನೆ ಮತ್ತು ಧಾರ್ಮಿಕ ಭಾವನೆಗಳೇ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿಯೂ ಜೊತೆಗೆ ಬಿಡಿ ಬಿಡಿಯಾದ ಹಾಡುಗಳನ್ನು ಹೇಳ್ಕೊಳ್ಳೋದಕ್ಕೆ ಮಾತ್ರವಲ್ಲದೆ ವಿಶೇಷ ಸಂದರ್ಭಗಳು ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳಗಳನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡುವುದಕ್ಕಾಗಿ ಕುಣಿಯೋದಕ್ಕೆ ಈ ಕಂಸಾಳೆಗಳನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಈ ದೇವರ ಗುಡ್ಡರು ಸಾಂಪ್ರದಾಯಿಕವಾದಂತಹ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದಂತಹ ಒಂದು ರಂಗಮಂಟಪದಲ್ಲಿ ಕುಳಿತುಕೊಂಡು ಕಥೆಯನ್ನು ಮಾಡ್ತಾರೆ. ಇದನ್ನು ನಡೆಸೋದಕ್ಕೆ ಕೊನೆಯ ಪಕ್ಷ 3 ಜನ ಗುಡ್ಡರಾದರೂ ಇರಬೇಕು ಅನ್ನುವುದು ನಿಯಮ. ಮೇಳದಲ್ಲಿ ಏಕತಾರಿ ದಮ್ಮಡಿಗಳನ್ನು ಹಿಮ್ಮೇಳದವರು ಬಳಸ್ತಾರೆ. ಮುಖ್ಯ ಗುಡ್ಡ ಆಗಿರ್ತಕ್ಕಂಥವರು ಮುಮ್ಮೇಳಗಾರ ಕಂಸಾಳೆಯನ್ನು ಹಿಡಿದುಕೊಂಡಿರ್ತಾರೆ. ಉಳಿದವರು ತಾಳದ ಗತ್ತಿಗೆ ತಕ್ಕ ಹಾಗೆ ವಿವಿಧ ಮಟ್ಟುಗಳನ್ನು ಹಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಗತ್ತಿಗೆ ತಕ್ಕ ಹಾಗೆ ತಾಳಕ್ಕೆ ಅನುಗುಣವಾಗಿ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸುವುದನ್ನು ನಾವು ಈ ಒಂದು ಕಲೆಯಲ್ಲಿ ಕಾಣಬಹುದು. ಇದು ವಿಶಿಷ್ಟವಾದ ಪದ್ಯಗಂಧಿಯಾದಂತಹ ಒಂದು ಗದ್ಯ ರೂಪ. ವಚನವನ್ನು ಪ್ರಧಾನವಾಗಿ ಗಾಯಕರು ನಿರೂಪಿಸ್ತಾ ಹೋಗ್ತಾರೆ. ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ
ಸೊಲ್ಲಿನವರು ಅಂದರೆ ಜೊತೆಯಲ್ಲಿ ಹಿಮ್ಮೇಳದವರು ಇರ್ತಾರಲ್ಲ ಅವರು ಹೌದು 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 ಶಿವ ಶಿವ ಮಹಾದೇವ ಅನ್ನುವಂತಹ ಮುಂತಾದ ಧ್ವನಿಗಳಲ್ಲಿ ಹುರುಪನ್ನು ತುಂಬುವಂತಹ ಅಥವಾ ಒಂದು ವಿಶೇಷವಾದಂತಹ ರೋಮಾಂಚನ ಉಂಟು ಮಾಡಲಿಕ್ಕೆ, ಕೇಳುಗರನ್ನು ಆಕರ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಹಿಮ್ಮೇಳದಲ್ಲಿ ಬಳಸುವಂಥದ್ದನ್ನು ನಾವು ಈ ಒಂದು ಕಲೆಯಲ್ಲಿ ನೋಡಬಹುದು. ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯೋದಕ್ಕೂ ಕೂಡ ಅತ್ಯಂತ ಸಹಾಯಕವಾಗುವಂಥದ್ದು. ಒಂದೊಂದು ಪುಟ್ಟ ಪಾದದ ಕೊನೆಯಲ್ಲಿ ಕಂಸಾಳೆಯನ್ನು ಬಾರಿಸ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬುವ ಕೆಲಸವನ್ನು ಇವರು ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಕಂಸಾಳೆಯ ಮಿಡಿತ, ಅದರ ಜೊತೆಯಲ್ಲಿ ಸಾಗ್ತಾ ವಿಸ್ತಾರ ಗದ್ಯಕಥನವನ್ನು ಆಕರ್ಷಕವಾಗಿ ಮತ್ತು ಮನೋಹರವಾಗಿ ಹೇಳುವ ಪ್ರಯತ್ನಗಳು ಈ ಒಂದು ಕಲೆಯಲ್ಲಿ ಕಂಡುಬರುತ್ತವೆ. ದೇವರಗುಡ್ಡರು ಜನಪದದ ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಲೈ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡ್ತಾರೆ. ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ ಆಗಿರಬಹುದು, ಸಾರಂಗಧರ ಆಗಿರಬಹುದು, ಬಿಳಿಗಿರಿ ರಂಗಸ್ವಾಮಿಯ ಕಥೆಯಾಗಿರಬಹುದು, ಬೆಟ್ಟದ ಚಾಮುಂಡಿಯ ಕಥೆ ಆಗಿರಬಹುದು, ಬಾಲನಾಗಮ್ಮ, ಮುಡುಕೊತ್ತರೆ ಮಲ್ಲಪ್ಪನವರ ಕಥೆಗಳಾಗಿರಬಹುದು, ಕೋಳೂರು ಕೊಡಗೂಸಿನ ಕಥೆಯಾಗಿರ್ಬೋದು. ಹೀಗೆ ವಿವಿಧ ಪುರಾಣ ಪುಣ್ಯ ಕಥೆಗಳನ್ನು ಸೇರಿಸಿಕೊಂಡು ಈ ಒಂದು ಕಂಸಾಳೆಯ ಶೈಲಿಯಲ್ಲಿ ಹೇಳ್ತಾ ಕಥೆಯನ್ನು ವಿಸ್ತರಿಸುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಲೌಕಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಕೂಡ ಇದರಲ್ಲಿ ಹಾಡುವಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಮಂಟೇಸ್ವಾಮಿ ಕಾವ್ಯವನ್ನು, ಅದರಲ್ಲಿಯೂ ಕೂಡ ಸಿದ್ದಪ್ಪಾಜಿಗೆ ಸಂಬಂಧಿಸಿದಂತಹ ಭಾಗವನ್ನು ಈ ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಹಾಡೋದು ಹೆಚ್ಚಾಗಿ ನಮಗೆ ಕಂಡುಬರುತ್ತೆ. ಬೀಸು ಕಂಸಾಳೆ ದೇವರಗುಡ್ಡರ ಒಂದು ವಿಶಿಷ್ಟವಾದಂಥ ನೃತ್ಯ. ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರಲ್ಲಿ ತಾರ್ಬಟ್ಲು, ತಟ್ಬಟ್ಲು ಅನ್ನುವಂತಹ ಬಗೆಗಳನ್ನು ನಾವು ಕಾಣ್ತೀವಿ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮಾದಯ್ಯನ ಲಿಂಗಬ ಅಂತ ಹೇಳಿ ಹಾಡ್ತಾ ಹೋಗ್ತಾರೆ. ಕಂಸಾಳೆ ಹಿಡಿದಂತಹ ಗುಡ್ಡ ತಾಳಕ್ಕೆ ತಕ್ಕ ಹಾಗೆ ವಿವಿಧ ವಿನ್ಯಾಸಗಳಲ್ಲಿ ಬಾರಿಸ್ತಾ ಕುಣಿಯೋದು ಕೂಡ ಇದರ ಒಂದು ವಿಶೇಷ. ತಲೆ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ಕುಳಿತು, ನಿಂತು, ಬಾಗಿ, ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವಂತಹ ಒಂದೊಂದು ಭಂಗಿಯೂ ಕೂಡ ಅತ್ಯಂತ ಆಕರ್ಷಕವಾಗಿಯೂ ಮತ್ತು ಅದ್ಭುತವಾಗಿಯೂ ಇದ್ದು ನೋಡುಗರ ಆ ಒಂದು ಮನಸ್ಸನ್ನು ಮುದಗೊಳಿಸುವುದನ್ನು ನಾವಿಲ್ಲಿ ಕಾಣಬಹುದು ಈ ಒಂದು ಕಲೆಯಲ್ಲಿ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲೆತು ನರ್ತಿಸುವುದು ಕೂಡ ಉಂಟು. ಅಂದರೆ ಇಬ್ಬರು ಜೊತೆಯಾಗಿ ನರ್ತಿಸುವುದನ್ನು ಕೂಡ ನಾವು ಈ ಒಂದು ಕಂಸಾಳೆಯ ನೃತ್ಯದಲ್ಲಿ ಕಾಣಬಹುದು. ಒಬ್ಬರು ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವಂತಹ ವೈಖರಿ ನೋಡುವರ ಮೈ ರೋಮಾಂಚನವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಿಷ್ಟು ಕಂಸಾಳೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಮುಂದಿನ ಒಂದು ಜನಪದ ಕಲೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಡೊಳ್ಳು ಕುಣಿತ ಅಂತಲೂ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೆಚ್ಚು ಆಕರ್ಷಣೀಯವಾಗಿರುವಂತಹ ಇನ್ನೊಂದು ಅದ್ಭುತವಾದ ಕಲೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥದ್ದು. ಡೊಳ್ಳು ಕುಣಿತವು ಕೂಡ ಈ ಒಂದು ಜನಪದ ಕಲೆಗಳಲ್ಲಿ ಅತ್ಯಂತ ವಿಶಿಷ್ಟತೆಯನ್ನು ಪಡ್ಕೊಂಡಿರುವಂಥ ಒಂದು ಶ್ರೇಷ್ಠ ಕಲೆ ಇವತ್ತು ಉಳ್ಕೊಂಡಿರ್ತಕ್ಕಂಥದ್ದು. ಇದು ವಾದ್ಯ ಪ್ರಧಾನವಾದಂತಹ ಒಂದು ಕಲೆ. ಈ ಡೊಳ್ಳು ಕುಣಿತವನ್ನು ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದಂತಹ ಹಾಲುಮತ ಸಮುದಾಯದವರ ಕುಣಿತ ಅಂತ ಹೇಳ್ಬೋದು. ಏಕೆಂದರೆ ಅವರು ಹೆಗಲ ಮೇಲೆ ಕಂಬಳಿಯನ್ನು ಹಾಕ್ಕೊಂಡು ಆ ಒಂದು ಡೊಳ್ಳನ್ನು ಸೊಂಟು ಕಟ್ಕೊಂಡು ಕುಣಿಯುವಂಥದ್ದು ಹೆಚ್ಚಾಗಿ ಬೀರೇಶ್ವರ ದೇವರ ಒಂದು ಆರಾಧಕರು ಈ ಒಂದು ಕುಣಿತವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಆದಿಯಿಂದಲೂ. ಈಗ ಅದು ಉಳಿಸ್ಕೋಬೇಕಾದ ಅನಿವಾರ್ಯತೆ ಇರೋದ್ರಿಂದ ಎಲ್ಲ ಪಂಗಡದವರು ಕೂಡ ಅದನ್ನು ಕಲಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೊಂದು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲನ್ನು ಹೊದಿಸಿ 2 ಪರಡೆಗಳನ್ನು ಇಟ್ಟು ಹಗ್ಗದಿಂದ ಬಿಗಿದಿರ್ತಾರೆ. ಅದು ನೋಡಲಿಕ್ಕೆ ಹೇಗಿರುತ್ತೆ ಆ ಒಂದು ವಾದ್ಯ ಅನ್ನುವಂಥದ್ದು. ಇದನ್ನು 2 ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತೆ. ಗುಣಿಯಿಂದ ಬಾರಿಸಿದಂತಹ ಗತಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಎಡಗೈಯಿಂದ ಚಾಪನ್ನು ಹಾಕಲಾಗುತ್ತೆ. ಭರಮದೇವರ ಬ್ರಹ್ಮಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಈ ಡೊಳ್ಳು ಕುಣಿತವನ್ನು ಆರಂಭಿಸ್ತಾರೆ ಅಥವಾ ಈ ಡೊಳ್ಳನ್ನು ಬಾರಿಸುವಂಥದ್ದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿಯನ್ನು ಮತ್ತು ಸೊಂಟ ಭಾಗಕ್ಕೆ ಮೊಳಕಾಲು ಮೇಲೆ ಬರುವ ರೀತಿಯಲ್ಲಿ ಕಚ್ಚೆ ಪಂಚೆಯನ್ನು ಹುಟ್ಟಿರ್ತಾರೆ. ಏಕೆಂದರೆ ಅವರು ಕುಣಿಯುವಾಗ ತೊಡರ್ಕೊಳ್ಳುತ್ತೆ, ಹಾಗಾಗಿಯೇ ಇರ್ಬೋದು ಬಹುಶಃ.
ಸ್ವಲ್ಪ ಮಂಡಿಯಿಂದ ಮೇಲಕ್ಕೆ ಆ ಒಂದು ಕಚ್ಚೆಯನ್ನು ಕಟ್ಟಿರ್ತಾರೆ, ಕುಣಿಯೋದಕ್ಕೆ ಸುಲಭ ಆಗಲಿ ಅನ್ನುವ ರೀತಿಯಲ್ಲಿ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪುಗಳನ್ನು ಕೂಡ ಧರಿಸಿರ್ತಾರೆ, ನೋಡೋದಕ್ಕೆ ಆಕರ್ಷಣೀಯವಾಗಿರಲಿ ಅಂತ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಅಂದರೆ ಗಗ್ಗರಿ ಮೀನ್ಸ್ ನೆರಿಗೆಗಳು ಅಂತ, ಆ ರೀತಿಯ ಅಂಗಿ ಮತ್ತು ಟೊಪ್ಪಿಗೆಯನ್ನು ತೊಟ್ಟಿರ್ತಾರೆ. ಎರಡೂ ಕೈಗಳಲ್ಲಿಯೂ ಕೂಡ ಅದೇ ಬಣ್ಣದ ಕರವಸ್ತ್ರವನ್ನು ಹಿಡಿದು ಆ ಒಂದು ಬಾರಿಸುವ ಕುಣಿಯುವ ಕೆಲಸವನ್ನು ಮಾಡ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಕೂಡ ಇರುತ್ತೆ. ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯ ದಿನಗಳಲ್ಲಿ ಪಲ್ಲಕ್ಕಿ ಉತ್ಸವ ತರುವಾಯ ಭರಮದೇವರ ಗುಡಿಯ ಮುಂದೆ ಈ ಒಂದು ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಅವತ್ತು ನಡೀತಾ ಇತ್ತು. ಇವತ್ತು ಎಲ್ಲ ಸಂದರ್ಭಗಳಲ್ಲಿ ಕೂಡ ಅದನ್ನು ಆಚರಣೆಗೆ ತಂದಿರತಕ್ಕಂಥದ್ದು. ಕಾರಣ ಇಷ್ಟೇ, ಆ ಜನಪದೀಯ ಕಲೆಗಳು ಉಳಿಬೇಕು ಅನ್ನುವ ಹೋರಾಟ ನಮ್ಮಲ್ಲಿ ಇವತ್ತು ನಡೀತಾ ಇದೆ. ಅದರಿಂದ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸ್ತಾ ಹಾಡನ್ನು ಹೇಳ್ತಾರೆ. ಹಿಮ್ಮೇಳದಲ್ಲಿ ಕೆಲವರು ತಾಳ ಮತ್ತು ಕೊಳಲನ್ನು ಬಾರಿಸ್ತಾ ಮುಮ್ಮೇಳದವರು ಹೇಳಿಕೊಡುವ ಹಾಡಿನ ಒಂದು ಭಾಗವನ್ನು, ಮುಂದುವರೆದ ಭಾಗವನ್ನು ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವವನ್ನೇ ಕುರಿತು ಆಗಿರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ, ಅಥವಾ ದೈವ ಮತ್ತು ಭಕ್ತರ ಕಥೆಯಾಗಿರುತ್ತೆ. ಈ ಒಂದು ಕಥನ ಕವನಕ್ಕೆ ರಗಳೆಗಳೇ ತಕ್ಕ ಧಾಟಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಡೊಳ್ಳಿನ ಹಾಡು ಯಾವ ರೀತಿ ಆರಂಭ ಆಗುತ್ತೆ ಅನ್ನೋದಕ್ಕೆ ಒಂದು 2 ಸಾಲುಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಸ್ವಾಮಿ ನಮ್ಮಯ ದೇವರು ಬಂದಾವ ಬನ್ನೀರೇ, ಗುರುವೇ ನಮ್ಮಯ ದೇವರು ಬಂದಾವ ಬನ್ನೀರೇ ಅನ್ನುವ ರೀತಿಯಲ್ಲಿ, ಅಂದರೆ ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೆಲವೊಂದು ಹಾಡುಗಳು ಆರಂಭ ಆಗುತ್ತೆ ಅಂತ. ಬೀರೇಶ್ವರರ ಹಾಡು ಬಹಳ ಹಿಂದಿನಿಂದಲೂ ಕೂಡ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ಕೊಂಡು ಬಂದಿರುವಂಥ ಒಂದು ಉತ್ತಮವಾದ ಕಾವ್ಯಗೀತೆ ಅಂತ ಹೇಳಿದ್ರೆ ತಪ್ಪಲ್ಲ. ಡೊಳ್ಳಿನ ಹಾಡುಗಳು ಬಾಳೆ ಮುಖ್ಯವೆಂದು, ಅದಕ್ಕೆ ಬೀರದೇವರೇ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವನ್ನು ಉಂಟು ಮಾಡಲಿ ಅನ್ನುವ ಸಂದೇಶವನ್ನು ನೀಡುತ್ತವೆ ಈ ಒಂದು ಕಾವ್ಯಗೀತೆಗಳು. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಕುದುರೆ ಕುಣಿತ ಆಗಿರಬಹುದು, ಕೋಲು ಕುಣಿತ ಆಗಿರಬಹುದು, ಸಾರು ಕುಣಿತ ಆಗಿರಬಹುದು, ಹುಚ್ಚೆಳ್ಳು ಬಡಿತ ಆಗಿರಬಹುದು, ಕೈಬಾರಿಕೆ ಆಗಿರಬಹುದು, 1 ಹೆಜ್ಜೆ 2 ಹೆಜ್ಜೆ ಕುಣಿತ ಆಗಿರಬಹುದು, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದಂತಹ ವೈವಿಧ್ಯಮಯವಾದಂತಹ ಕುಣಿತಗಳ ವಿವಿಧ ರೂಪಗಳನ್ನು ನಾವು ಈ ಒಂದು ಡೊಳ್ಳು ಕುಣಿತದಲ್ಲಿ ನೋಡಬಹುದು. ಈ ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದಂತಹ ಈ ಒಂದು ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಗಡೆ ಬಂದು, ನಾನು ಆವಾಗಲೇ ಹೇಳಿದ ಹಾಗೆ ಕಮರ್ಷಿಯಲ್ ಒಂದು ಟಚ್ಚನ್ನು ಪಡ್ಕೊಂಡು ಆಧುನಿಕ ಶೈಲಿಗೆ ಹೊಂದಿಕೊಳ್ಳುವಂತಹ ಪರಿಯನ್ನು ನಾವಿವತ್ತು ನೋಡ್ಬೋದು, ಬದಲಾವಣೆಗಳನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಇದು ಲೌಕಿಕ ಉತ್ಸವಗಳಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡು ಬದಲಾವಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಉಳಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಅತ್ಯಂತ ರೋಮಾಂಚನವನ್ನು ಉಂಟು ಮಾಡುವಂತಹ ಇನ್ನೊಂದು ಕಲೆ, ಜನಪದ ಕಲೆಗಳಲ್ಲಿ ಅತ್ಯಂತ ಹೆಚ್ಚು ಆಕರ್ಷಣೀಯವಾಗಿರುವಂತಹ ಕಲೆ ಯಾವುದಪ್ಪ ಅಂತ ಹೇಳಿದ್ರೆ ಯಕ್ಷಗಾನ ಅನ್ನೋದು. ಅದನ್ನ ಹೆಸರನ್ನು ಕೇಳುವಾಗಲೇ ಒಂದು ರೀತಿಯ ಭಯ ಮತ್ತು ಉತ್ಸಾಹ, ಕುತೂಹಲ ಎಲ್ಲ ಉಂಟಾಗುತ್ತೆ. ಏಕೆಂದರೆ ಅದರ ವೇಷಭೂಷಣಗಳೇ ಅಷ್ಟು ಆಕರ್ಷಣೀಯವಾಗಿ ಇರುತ್ತೆ ಅನ್ನೋದು. ಹಾಗಾಗಿ ಈಗ ಮೊದಲಿಗೆ ನಾವು ವೀರಗಾಸೆ ಆಯಿತು, ಕಂಸಾಳೆಯನ್ನು ನಾವು ನೋಡಿದ್ವಿ, ಅದಾದ ಮೇಲೆ ಡೊಳ್ಳು ಕುಣಿತ ಆಯಿತು. ಈಗ 4ನೆಯ ಒಂದು ಕಲೆ ಅಂತ ಹೇಳಿದ್ರೆ ಅದು ಯಕ್ಷಗಾನ ಬಯಲಾಟ. ಈ ಒಂದು ಕಲೆಯಲ್ಲಿ ವೇಷಭೂಷಣಗಳು ಹೇಗಿರುತ್ತೆ ಮತ್ತು ಯಾವ ವಿಚಾರವಾಗಿ, ಯಾವ ದೇವರುಗಳನ್ನು ಕುರಿತಾಗಿ ಅಥವಾ ಯಾವ್ಯಾವ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಅವರು ಯಕ್ಷಗಾನ ಬಯಲಾಟಗಳನ್ನು ಮಾಡ್ತಾರೆ ಮತ್ತು ಯಕ್ಷಗಾನ ಅನ್ನುವಂಥದ್ದು ಹೇಗೆ ಹುಟ್ಟಿ ಬೆಳಕಿಗೆ ಬಂತು ಅನ್ನೋದನ್ನು ನಾವು ಈ ಒಂದು ವಿಚಾರವಾಗಿ ಚರ್ಚಿಸೋಣ. ಈ ಯಕ್ಷಗಾನ ಅನ್ನುವಂಥದ್ದು ನೃತ್ಯವನ್ನೇ ಹೆಚ್ಚಾಗಿ ಪ್ರಧಾನವಾಗಿ ಇಟ್ಕೊಂಡಿರುವಂಥ ಒಂದು ಅದ್ಭುತವಾದ ಕಲೆ ಅಂತ ಹೇಳಬಹುದು. ಪ್ರಾರಂಭದಲ್ಲಿ ದೇಶಿ ಕಲೆಯಾಗಿದ್ದಂಥದ್ದು ನಂತರ ಶಾಸ್ತ್ರದ ಒಂದು ಚೌಕಟ್ಟಿಗೆ ಒಳಪಟ್ಟು ಕ್ಲಾಸಿಕಲ್ ಡ್ಯಾನ್ಸ್ ಅನ್ನುವ ರೀತಿಯಲ್ಲಿ ಅದು ತನ್ನನ್ನು ತಾನು ಮಾರ್ಪಡಿಸ್ಕೊಳ್ತು ಅನ್ನುವಂಥದ್ದು. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವಂತಹ ಅಪೂರ್ವವಾದ ಶಕ್ತಿಯುಳ್ಳಂತಹ ಕಲೆ. ಯಕ್ಷಗಾನದಲ್ಲಿ ಮುಖ್ಯವಾದಂಥದ್ದು 3 ಶೈಲಿಗಳು. ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ತೆಂಕುತಿಟ್ಟು,
ಎರಡನೆಯದು ಬಡಗುತಿಟ್ಟು, ಮತ್ತೊಂದು ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಅನ್ನುವಂಥ ಹೆಸರುಗಳಿಂದಲೂ ಕೂಡ ಕರೀತಾರೆ. ಯಕ್ಷಗಾನ ಕಲಿಸುವವನೇ ಭಾಗವತನಾದ್ದರಿಂದ ಭಾಗವತರ ಆಟ ಅನ್ನುವ ಹೆಸರು ಬಂದಿರಬಹುದು. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟದ ಮ್ಯಾಳ ಅಥವಾ ಮೇಳ ಅಥವಾ ಅಟ್ಟದಾಟ ಅಂತ ಪಂಚ ಅಂಗಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಎಲ್ಲಿ ಈ ಒಂದು ನೃತ್ಯವನ್ನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಈ ಆಟವನ್ನು ಆಡಿಸುವ ಸ್ಥಳವನ್ನು ನಾವು ರಂಗಸ್ಥಳ ಅಂತ ಕರಿತೀವಿ. ಅದು ರಂಗಸ್ಥಳದಲ್ಲಿಯೇ ನಡಿಬೇಕು. ಈ ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆಗಳು ರಸ್ತೆಯುದ್ದಕ್ಕೂ ನೃತ್ಯವನ್ನು ಮಾಡ್ತಾ ಹೋಗಬಹುದು. ಆದರೆ ಯಕ್ಷಗಾನದ್ದು ಹಾಗಾಗೋದಿಲ್ಲ. ಹಾಗಾಗಿ ಅದು ಒಂದು ವಿಶಿಷ್ಟವಾದ ಒಂದು ವಿಧಗಳನ್ನು ಹೊಂದಿರೋದ್ರಿಂದ ಅದನ್ನ ರಂಗಸ್ಥಳದಲ್ಲಿಯೇ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗುವ ರೀತಿಯಲ್ಲಿ ಅದನ್ನು ಮಾಡಲಾಗುತ್ತೆ. ಹಾಗಾಗಿ ಆ ಒಂದು ರಂಗಸ್ಥಳದಲ್ಲಿ ಅದನ್ನು ಅಭಿನಯಿಸಲಾಗುತ್ತೆ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸ್ತಾ ಅದನ್ನು ಬಯಲಿನ ಪ್ರದೇಶಗಳಲ್ಲಿ ನೃತ್ಯವನ್ನು ಮಾಡ್ತಾ ಇದ್ರು. ಆದರೆ ಈಗ ಸಿದ್ಧಪಡಿಸಿದಂಥ ರಂಗಸ್ಥಳದಲ್ಲಿ ಪ್ರದರ್ಶನ ನಡೆಸ್ತಾರೆ. ಕಲಾಕ್ಷೇತ್ರಗಳಾಗಿರ್ಬೋದು ಅಥವಾ ಅದಕ್ಕೆ ಆದಂಥ ಒಂದು ವಿಶೇಷವಾದಂತಹ ಕೃತಕವಾಗಿ ಎಲ್ಲ ಜೋಡಿಸಿರುವಂಥ ಒಂದು ರಂಗಸ್ಥಳವನ್ನು ತಯಾರಿಸುವ ಮಟ್ಟಕ್ಕೆ ಆಧುನಿಕತೆ ಇರೋದ್ರಿಂದ ಅದಕ್ಕೆ ವಿಶಿಷ್ಟವಾದಂತಹ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಒಂದು ನೃತ್ಯ ಪ್ರದರ್ಶನ ನಡೆಸಲಾಗುತ್ತೆ. ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತೆ. ತೆಂಕುತಿಟ್ಟಿನ ಚಂಡೆವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಅಂದರೆ ಇಲ್ಲಿ 3 ವಿಧಗಳಿದಾವಲ್ಲ, 3 ವಿಧಗಳಲ್ಲಿ ಒಂದೊಂದು ತಿಟ್ಟುಗಳಲ್ಲಿ ಒಂದೊಂದು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ತೆಂಕುತಿಟ್ಟಿನ ಒಂದು ಚಂಡೆವಾದಕನಿಗೆ ಮಾತ್ರ ಆಸನದ ವ್ಯವಸ್ಥೆ ಇರೋದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನ ಇರುತ್ತೆ. ಬಡಗುತಿಟ್ಟಿನ ಒಂದು ವಿಧದಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾರೆ. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳಾಗಿರ್ತಕ್ಕಂತಹ ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ ಇವುಗಳನ್ನು ಆ ಒಂದು ಕಲೆಯಲ್ಲಿ ಕಾಣಬಹುದು. ಯಕ್ಷಗಾನದಲ್ಲಿ ಬಳಸುವಂತಹ ವೇಷಭೂಷಣಗಳು ಹೇಗಿರುತ್ತೆ ಅನ್ನೋದಾದರೆ, ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿ ಕೂಡಿರುತ್ತೆ. ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆಯನ್ನು ನೀಡಿದ್ರೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕಿ ಹೊಡೆಯುವುದು ಇದರ ಒಂದು ವಿಶಿಷ್ಟ. ಬಡಗಿನ ತಿಟ್ಟಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರೋದ್ರಿಂದ ಚಕ್ರಮಂಡಿಯನ್ನು ಮಾಡಿ ಕುಣಿಯೋದನ್ನು ನಾವು ನೋಡಬಹುದು. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಅತ್ಯಂತ ಪ್ರಮುಖವಾದ ಅಂಗಗಳಾಗಿರುತ್ತೆ. ಕುಣಿತಕ್ಕೆ ತಕ್ಕ ಹಾಗೆ ಅಭಿನಯ, ಜಿಗಿತ, ಸಂಭಾಷಣೆ, ಹುಬ್ಬುಗಳ ಚಲನೆ ಪ್ರೇಕ್ಷಕರನ್ನು ತನ್ಮಯಗೊಳಿಸೋದ್ರಲ್ಲಿ ಆಶ್ಚರ್ಯವಿಲ್ಲ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಹೆಚ್ಚು ಅವಕಾಶವಿರುವುದನ್ನು ನಾವು ನೋಡಬಹುದು. ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಥೆಗಳನ್ನು ಆಧರಿಸಿ ಅವರು ಈ ಒಂದು ನೃತ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸೋದಾದರೆ, ರಾಮಾಯಣ, ಮಹಾಭಾರತ ಹಾಗೂ ಭಾಗವತದ ಪ್ರಸಂಗಗಳನ್ನು ಆರಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಯಾವ ಥರದ ವಿಚಾರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಸನ್ನಿವೇಶಗಳನ್ನು ಅಂದರೆ, ಕಾಳಗದ ಸನ್ನಿವೇಶ ಇರಬಹುದು, ಸಂಹಾರದ ಸನ್ನಿವೇಶಗಳಾಗಿರ್ಬೋದು, ಅಥವಾ ಕಲ್ಯಾಣಕ್ಕೆ ಶುಭದ ಸನ್ನಿವೇಶಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ಹೆಚ್ಚಾಗಿ ಇವರು ಆಯ್ಕೆ ಮಾಡಿಕೊಂಡು ಅದನ್ನು ನೃತ್ಯ ರೂಪದಲ್ಲಿ ತರ್ತಾರೆ. ರಂಗಸ್ಥಳದ ಸಮೀಪ ಇರುವಂತಹ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ. ಸ್ಟೇಜ್ ಹೇಗಿರುತ್ತೆ ಅಂತ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳ ಜೊತೆಗೆ ಇಲ್ಲಿಗೆ ಆಗಮಿಸ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಕೊಳ್ಳೋದು ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳುತ್ತೆ ಆ ಒಂದು ಮೇಕಪ್ಪನ್ನು ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅವ್ರಿಗೆ ಹೇಗೆ ಅನುಕೂಲನೋ ಆ ರೀತಿ ಅವರು ಅದನ್ನು ಕೂಡ ಕರಗತ ಮಾಡ್ಕೊಂಡಿರ್ತಾರೆ ಆ ಒಂದು ಕಲಾವಿದರು. ಮೊದಲಿಗೆ ಚೌಕದಲ್ಲಿ ಗಣಪತಿ ಪೂಜೆಯನ್ನು ನಡೆಸಲಾಗುತ್ತೆ. ಆ ನಂತರ ಕೋಡಂಗಿಗಳ ಒಂದು ರಂಗಪ್ರವೇಶ ಆಗುತ್ತೆ. ಗಣಪತಿಯ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡ್ತಾ ಹಾಡಿನ ಆ ನಂತರ ಭಾಗವತರಿಂದ ಸಭಾವಂದನೆ ಆದ ನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸಿ, ಅಂದರೆ ಪ್ರೇಕ್ಷಕರನ್ನ ಹಿಡಿದಿಡಬೇಕಲ್ಲ ಸ್ಟೇಜ್ ಕಡೆಗೆ, ಹಾಗಾಗಿ ಕೋಡಂಗಿಗಳ ಪ್ರವೇಶ ಆಗುತ್ತೆ. ಆ ನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷಧಾರಿಗಳ ಕುಣಿತ ಶುರುವಾಗುತ್ತೆ.
ನಂತರ ಪುರುಷರೇ ಸ್ತ್ರೀ ವೇಷ ಹಾಕುವುದು ಈ ಒಂದು ಯಕ್ಷಗಾನದ ವೈಶಿಷ್ಟ್ಯತೆ. ಏಕೆಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಸಿಕ್ಕಾಪಟ್ಟೆ ತೂಕ ಇರುತ್ತೆ. ಹಾಗಾಗಿ ಅದನ್ನ ಅಭ್ಯಾಸ ನಿತ್ಯ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ದಿನ ಹಾಕ್ಕೊಂಡು ನಾನು ಏನೋ ಮಾಡ್ತೀನಿ ಅನ್ನಲಿಕ್ಕೆ ಸಾಧ್ಯ ಇಲ್ಲದ ಕಲೆ ಯಕ್ಷಗಾನ ಆಗಿರೋದ್ರಿಂದ, ಅಥವಾ ಈ ಎಲ್ಲವೂ ಹಾಗೇನೆ ನಿರಂತರ ಪರಿಶ್ರಮ ಮತ್ತು ಪ್ರಾಕ್ಟೀಸ್ ಇರಬೇಕಾಗುತ್ತೆ. ಹಾಗಾಗಿ ಪುರುಷರೇ ಹೆಚ್ಚಾಗಿ ಯಕ್ಷಗಾನದಲ್ಲಿ ಸ್ತ್ರೀ ವೇಷವನ್ನು ಹಾಕುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ಯಕ್ಷಗಾನದ ಪೂರ್ವರಂಗ ಅಂತ ಕರೆಯಲಾಗುವಂತಹ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಮುಂದಿನ ಕಥಾ ಪ್ರಸಂಗಗಳಿಗೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸಬೇಕು. ಅವ್ರು ಹಿಂಟ್ಗಳನ್ನು ಕೊಡ್ತಾ ಹೋಗ್ತಾರೆ, ನೆಕ್ಸ್ಟ್ ಏನು ಬರಬಹುದು ಅಂತ ಪ್ರೇಕ್ಷಕರಿಗೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದ ಹಾಗೆ ಒಡ್ಡೋಲಗ ಪ್ರಾರಂಭಿಸ್ತಾರೆ. ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳವನ್ನು ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಾಗುತ್ತೆ. ಇನ್ನು ಕೆಲವು ಪ್ರಸಂಗಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಂತಹ ಪ್ರಸಂಗಗಳು ಯಾವುದು? ಆವಾಗಲೇ ಹೇಳಿದ ಹಾಗೆ ಕಾಳಗ ಅಂದರೆ ಯುದ್ಧ ಸಂಹಾರ, ಈ ಶುಭ ಅಂದರೆ ಮಂಗಳಕರವಾದಂಥ ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಅವುಗಳಲ್ಲಿ ಮುಖ್ಯವಾಗಿ ಕೃಷ್ಣಾರ್ಜುನರ ಕಾಳಗ ಆಗಿರ್ಬೋದು, ಕರ್ಣಾರ್ಜುನರ ಕಾಳಗ ಆಗಿರ್ಬೋದು, ಬಬ್ರುವಾಹನ ಕಾಳಗ ಆಗಿರ್ಬೋದು, ಸುಧನ್ವಾರ್ಜುನ ಕಾಳಗ, ಇನ್ನೂ ಮುಂತಾದ ವೀರರಸ ಪ್ರಧಾನವಾಗಿರುವಂತಹ ಸನ್ನಿವೇಶಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾವುದರಲ್ಲಿ? ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದಾದರೆ ಚಂದ್ರಾವಳಿ ವಿಲಾಸ ಆಗಿರ್ಬೋದು, ರತಿ ಕಲ್ಯಾಣ ಆಗಿರ್ಬೋದು, ರತ್ನಾವತಿ ಕಲ್ಯಾಣ ಆಗಿರ್ಬೋದು, ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶಗಳನ್ನು, ಸನ್ನಿವೇಶಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇದು ಶೃಂಗಾರಸಕ್ಕೆ ಸಂಬಂಧಪಟ್ಟಂತಹ ಪ್ರಸಂಗಗಳು. ಇವಲ್ಲದೆ ಪ್ರಸಿದ್ಧ ಕ್ಷೇತ್ರಗಳ ಕ್ಷೇತ್ರ ಮಹಾತ್ಮೆಗಳಾಗಿರಬಹುದು, ಯಕ್ಷಗಾನದ ಎಲ್ಲ ಪ್ರಸಂಗಗಳಲ್ಲಿ ಕೂಡ ಹಾಸ್ಯವನ್ನು ನಾವು ನೋಡಬಹುದು. ವಿಡಂಬನೆ ಕೂಡ ಹಾಸ್ಯದ ಇನ್ನೊಂದು ಅಂಗ. ಅದರಲ್ಲಿ ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಮುಂತಾದ ಪಾತ್ರಗಳಲ್ಲಿ ಹಾಸ್ಯವನ್ನು ಹೇಳುವ ನೃತ್ಯ ರೂಪದ ಮೂಲಕ ಮನರಂಜಿಸುವ ಕೆಲಸಗಳು ಈ ಒಂದು ಯಕ್ಷಗಾನ ಕಲೆಯಲ್ಲಿ ಇರುತ್ತವೆ. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದದ್ದು ಬಣ್ಣದ ವೇಷ. ಇದರಲ್ಲಿ ಬಣ್ಣವೇ ಪ್ರಧಾನ. ಆ ಕಾಸ್ಟ್ಯೂಮ್ಸನ್ನು ನೋಡಿದ್ರೆ ನಮ್ಗೆ ಅರ್ಧ ಯಕ್ಷಗಾನ ನೋಡೋದಕ್ಕೆ ಕುತೂಹಲ ಹೆಚ್ಚಾಗುವ ರೀತಿಯಲ್ಲಿ ಇರುತ್ತೆ. ಇಂತಹ ಬೃಹತ್ ವೇಷಗಳು ಸಾಮಾನ್ಯವಾಗಿ ಬರೋದು ನಡುರಾತ್ರಿಯಲ್ಲಿ. ಅದು ಹೇಗೆ ಅಂದರೆ, ಆ ನಡುರಾತ್ರಿಯಲ್ಲಿ ಎಷ್ಟು ಭಯಾನಕವಾಗಿರುತ್ತೋ ವೇಷಧಾರಿಗಳು ಹಾಗೆ ಬರ್ತಾರೆ. ಉದಾಹರಣೆಗೆ ರಾಕ್ಷಸರ ವೇಷ ಆಗಿರ್ಬೋದು, ಭಯವನ್ನು ಉಂಟು ಮಾಡುವಂಥ ಪಾತ್ರಗಳಾಗಿರ್ಬೋದು. ಸ್ವಲ್ಪ ಈ ಕೋಡಂಗಿಗಳ ಪ್ರವೇಶ ಅದು ಇದು ಆದ ಮೇಲೆ ನಿದ್ದೆಗೆ ಜಾರುವ ಹೊತ್ತಿನಲ್ಲಿ ತುಂಬ ಗಂಭೀರವಾದಂತಹ ಭಯಾನಕವಾದಂತಹ ದೃಶ್ಯಗಳು ಆ ರಂಗಸ್ಥಳದಲ್ಲಿ ಕಂಡುಬರುವ ಹಾಗೆ. ಆ ಮಧ್ಯದಿಂದ ರಂಗ ಪ್ರವೇಶವನ್ನು ಮಾಡೋದುಂಟು. ಅಂದರೆ ಜನಗಳ ಮಧ್ಯದಿಂದಲೇ ಸ್ಟೇಜ್ ಹತ್ತುವಂಥದ್ದನ್ನು ನಾವು ನೋಡಬಹುದು. ಅಂದರೆ ಕ್ಯೂರಿಯಾಸಿಟಿ ಉಂಟು ಮಾಡಬೇಕು. ನಿದ್ದೆಗೆ ಜಾರ್ತಾ ಇದ್ದರೆ ರಪ್ ಅಂತ ಎದ್ದು ಕೂತ್ಕೊಳ್ಳುವಂತಹ ಒಂದು ಸನ್ನಿವೇಶ ಅದು. ಗಾಬರಿ ಪಟ್ಕೊಂಡ ತಕ್ಷಣ ನಿದ್ದೆ ಹೋಗುತ್ತಲ್ಲ ಹಾಗೆ. ಅಂದರೆ ಅಭಿಮಾನಿಗಳನ್ನು, ಆಡಿಯನ್ಸ್ಗಳನ್ನು ಹಿಡಿದಿಡುವ ಕೆಲಸವನ್ನು ಮಾಡುವುದು ಪ್ರತಿಯೊಬ್ಬ ಕಲೆಗಾರನಿಗೂ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಆ ಕೆಲಸಗಳು ಈ ರೀತಿಯಾಗಿ ಅಲ್ಲಿ ನಡೆಯುತ್ತವೆ. ಈ ಪಾತ್ರ ಪ್ರವೇಶಿಸುವಾಗ ಎರಡು ಬದಿಗೆ ದೀವಟಿಗೆಗಳನ್ನು ಹಿಡಿದು ರಾಳದ ಪುಡಿಯನ್ನು ಎರಚಿ ಜ್ವಾಲೆಯನ್ನು ಎಬ್ಬಿಸಿ ಭಯಾನಕವಾದಂತಹ ವಾತಾವರಣ ಸೃಷ್ಟಿಸ್ತಾರೆ. ಚೆಂಡೆಯ ಬಡಿತ, ರಾಕ್ಷಸರ ಕೂಗು ಅರೆನಿದ್ರೆಯಲ್ಲಿರುವಂತಹ ಪ್ರೇಕ್ಷಕರನ್ನು ಎಬ್ಬಿಸುವ ಕೆಲಸವನ್ನು ಮಾಡುತ್ತೆ. ಹೀಗೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸೋದಕ್ಕೆ ಸಹಾಯಕವಾಗಿರುತ್ತೆ. ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಯ ತತ್ವಗಳನ್ನು ಈ ಪ್ರಸಂಗಗಳಲ್ಲಿ ಅಳವಡಿಸುವಂಥದ್ದನ್ನು ನಾವು ನೋಡಬಹುದು. ಹೀಗೆ ಒಂದೊಂದು ಈ ವೀರಗಾಸೆ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ಜೊತೆಗೆ ಯಕ್ಷಗಾನ, ಇವೆಲ್ಲವೂ ಕೂಡ ಜನರನ್ನು ಆಕರ್ಷಿಸೋದಕ್ಕೆ ಮತ್ತು ಅವರ ಬೇಸರಗಳನ್ನು, ಆಸಕ್ತಿಗಳನ್ನು ಕಡಿಮೆ ಮಾಡಲಿಕ್ಕೆ, ಜೊತೆಗೆ ದೈವ ಭಕ್ತಿಯಲ್ಲಿಯೇ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವ ಹಾಗೆ ಈ ಒಂದು ಕಲೆಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಮನೋಹರವಾಗಿ ಇರುವಂಥದ್ದು. ಇದಿಷ್ಟು ಈ ಒಂದು ಪಠ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಧನ್ಯವಾದಗಳು.